ಸಿದ್ದಾಪುರದಲ್ಲಿ ನಾಮಧಾರಿ ಸಮುದಾಯ ಭವನ ನಿರ್ಮಿಸಲು ಸಮಾಜದವರ ಮನೆಗಳಿಗೆ ಹಣ ಕೇಳಲು ಹೋದರೆ ಹಣ ಕೊಡುವುದಿಲ್ಲ ಎಂದು ಹಾಲಿ ಸಿದ್ದಾಪುರ ತಾಲೂಕಾ ನಾಮಧಾರಿ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ಸಾರ್ವಜನಿಕವಾಗಿ ಸಮಾಜದವರನ್ನು ಅವಮಾನಿಸಿದ್ದಾರೆ. ಕೂಡಲೇ ಅವರು ಸಮಾಜದವರ ಕ್ಷಮೆ ಕೇಳಬೇಕು ಎಂದು ನಾಮಧಾರಿ ಸಮಾಜದ ಮುಖಂಡ ತೋಟಪ್ಪ ನಾಯ್ಕ ಹೊಸೂರ್ ಅವರು ಆಗ್ರಹ ಮಾಡಿದ್ದಾರೆ. ಸಿದ್ದಾಪುರದಲ್ಲಿ ಈ ಕುರಿತು ಇಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಮಾತನಾಡಿದರು. ಇನ್ನೋರ್ವ ಮುಖಂಡ ಎಜಿ ನಾಯ್ಕ್ ಮಾತನಾಡಿ, ಹಣ ಕೊಟ್ಟವರು ಮಾತ್ರ ಲೆಕ್ಕ ಕೇಳಬೇಕು ಎಂದರೆ ಹಣ ಕೊಡದಿದ್ದವರು ಇವರನ್ನ ಪ್ರಶ್ನಿಸಬಾರದೆ? ಅವರು ಸಮಾಜದವರು ಅಲ್ಲವೇ? ಈಗಿನ ತಾಲೂಕಾ ನಾಮಧಾರಿ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ಈ ರೀತಿ ಹೇಳಿಕೆ ನೀಡಿ ಸಮಾಜವನ್ನು ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದರು. ಬಿಎಸ್ಎನ್ಡಿಪಿ ಜಿಲ್ಲಾ ಉಪಾಧ್ಯಕ್ಷ ವಿನಾಯಕ್ ನಾಯ್ಕ್ ದೊಡ್ಡಗದ್ದೆ ಮಾತನಾಡಿ, ನಾಮಧಾರಿ ಅಭಿವೃದ್ಧಿ ಸಂಘದವರು ಇತ್ತೀಚಿನ ವರ್ಷಗಳಲ್ಲಿ ಯಾವುದೇ ರೀತಿಯಾದಂಥ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಿಲ್ಲ, ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುತ್ತಿಲ್ಲ, ನೊಂದವರಿಗೆ ಸಾಂತ್ವನ ಹೇಳುತ್ತಿಲ್ಲ. ಯಾವಾಗ ಕೇಳಿದರೂ ಸಮುದಾಯ ಭವನ ನಿರ್ಮಿಸುತ್ತೇವೆ, ನಂತರ ಕಾರ್ಯಕ್ರಮ ಮಾಡುತ್ತೀವಿ ಎಂದು ಹೇಳುತ್ತಾರೆ. ಅಭಿವೃದ್ಧಿ ಸಂಘ ಎಂದರೆ ಕೇವಲ ಕಟ್ಟಡ ನಿರ್ಮಿಸುವುದಕ್ಕೆ ಸೀಮಿತವೇ ಎಂದು ಪ್ರಶ್ನಿಸಿದರು. ಬನ್ನಿ ಇವತ್ತು ಏನೆಲ್ಲ ಮಾತನಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಅನ್ನೋದನ್ನ ನೋಡೋಣ. ಇದು ಸುದ್ದಿ ಪ್ರತಿನಿಧಿ, ನಾನು ದಿವಾಕರ್ ನಾಯ್ಕ್ ಸಂಪಕಂಡ. ನಿರಂತರ ಸ್ಥಳೀಯ ಸುದ್ದಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಅವ್ರ ಮನೆಗೆ ಹೋದ್ರೆ ದುಡ್ಡು ಕೊಡ್ತಾರೆ ಅಂತ ಇವರು ಭಾಷಣದಲ್ಲಿ ಹೇಳ್ತಾರೆ. ಆದ್ರೆ ನಾವು ಮನೆ ಬಾಗಿಲಿಗೆ ಹೋದಾಗ ನಾಮಧಾರಿಗಳು ಯಾರೂ ನಮಗೆ ದುಡ್ಡು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇವರು ಸಾರ್ವಜನಿಕವಾಗಿ ನಮ್ಮ ಸಮುದಾಯವನ್ನ, ನಾಮಧಾರಿ ಸಮುದಾಯವನ್ನ ಅವಮಾನಿಸುವಂತ ಕೆಲಸವನ್ನ ಇವರು ಮಾಡಿದ್ದಾರೆ. ಅದಕ್ಕೋಸ್ಕರ ಇವರು ನಾಮಧಾರಿ ಸಮಾಜದ ಕ್ಷಮೆಯನ್ನು ಕೇಳಬೇಕಂತೇಳಿ ಇವತ್ತಿನ ಪತ್ರಿಕಾಗೋಷ್ಠಿ ಮೂಲಕ ನಾನು ಆಗ್ರಹವನ್ನು ಮಾಡ್ತಿದ್ದೀನಿ. ಅಭಿವೃದ್ಧಿ ಸಂಘದ ಅಧ್ಯಕ್ಷರು ಜಾಗ ಕಮರ್ಷಿಯಲ್ ಎಣ್ಣೆ ಆಗಿರಲಿಲ್ಲ, ಹಾಗಾಗಿ ಸರ್ಕಾರದ ಅನುದಾನ ತಗೊಳಕ್ಕಾಗಿಲ್ಲ. ನಾನು ಅಧ್ಯಕ್ಷ ಆದಮೇಲೆ ಕಮರ್ಷಿಯಲ್ ಎಣ್ಣೆ ಮಾಡಿಸಿ ಸರ್ಕಾರದ ಅನುದಾನ ಬರೋ ಥರ ಮಾಡಿದೆ ಅಂತ ಹೇಳಿದ್ದಾರೆ. ನಮ್ಮ ಸಮಾಜದಲ್ಲಿ ನೀವು ಬುದ್ಧಿವಂತರು, ನಿಮ್ಮಂಥ ಬುದ್ಧಿವಂತರು ಪಡೆದಿದ್ದಕ್ಕಾಗಿ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತೀನಿ. ಆದರೆ ನಮಗೆ ಎಲ್ಲೋ ಒಂದು ಕಡೆ ಅನುಮಾನ ಕಾಡುತ್ತೆ. ನೀವು ಹಿಂದೆ ಗೌರವಾಧ್ಯಕ್ಷರಂತ ಆನಂದ ನಾಯಕರಿದ್ದಾಗ ನೀವು ಸಂಘದಲ್ಲಿ ಉಪಾಧ್ಯಕ್ಷರಿದ್ರಿ, ಅವತ್ತು ನಿಮಗೆ ಗೊತ್ತಿರಲಿಲ್ವೇ ಈ ಜಾಗ ಕಮರ್ಷಿಯಲ್ ಎಣ್ಣೆ ಆಗಿಲ್ಲ, ಆ ಕಾರಣದಿಂದ ಸರ್ಕಾರದ ಅನುದಾನ ಪಡೆಯೋಕ್ಕಾಗ್ತಿಲ್ಲ ಅಂತೇಳಿ ಅವತ್ತು ನಿಮ್ಗೆ ಗೊತ್ತಾಗಿಲ್ವ? ಎಲ್ಲ ಒಂದು ಕಡೆ ನಮ್ಗೆ ಅನುಮಾನ ಕಾಡುತ್ತೆ. ನೀವು ಅಧ್ಯಕ್ಷ ಆದಮೇಲೆ ಈ ಸಮುದಾಯ ಭವನ ನಿರ್ಮಾಣ ಆಗಲಿ ಅಂತ ಹೇಳಿ ಅವತ್ತೆಲ್ಲೋ ತಡೆ ಹಿಡಿಯುವಂಥ ಕೆಲಸ ಮಾಡಿದ್ರಿ. 23 ವರ್ಷ ಸಂಘದ ಕಟ್ಟಡ ಆಗದೆ ಇರೋದಕ್ಕೆ ಎಲ್ಲ ಒಂದು ಕಡೆ ನೀವೇ ಕಾರಣ ಅಂತೇಳಿ ನಮ್ಗೆ ಇವತ್ತು ಅನುಮಾನ ಕಾಡ್ತಿದೆ. ಕರೀರಿ ಅಂತ ಹೇಳಿದ್ರೆ ಅಧ್ಯಕ್ಷರು ಸಭೆಯನ್ನು ಕರೆಯೋದಿಲ್ಲ. ಈ ಕೇಳ್ದಂಥವ್ರಿಗೆ ನೀವು ಕೇಳಕ್ಕೆ ನಿಮ್ಗೆ ಯಾವುದೋ ಹಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೊಬ್ರು ಯಾರು ಕೇಳಿದ್ರೆ ಅವರಿಗೆ ಹಿಡ್ಕೊಂಡು ಹೊಡೆಯೋ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ನಮಗೆಲ್ಲ ಒಂದು ಕಡೆ ಅನಿಸುತ್ತೆ, ಅವ್ರು ಮಾತಿತ್ತಿದ್ರೆ ಇದು ಕೋಟ್ಯಾಂತರ ರೂಪಾಯಿ ಆಸ್ತಿ ಅಂತ ಹೇಳ್ತಾರೆ. ಅವರು ಸಂಘದ ಸದಸ್ಯತ್ವವನ್ನು ಯಾರಿಗೂ ಕೊಡದೆ, ಸಂಘದ ಸಭೆಯನ್ನು ಕರೆದೆ, ತಮ್ಮ ಕಪ್ಪು ದೃಷ್ಟಿಯಲ್ಲೇ ಸಂಘವನ್ನು ಇಟ್ಕೊಂಡು ಸಮುದಾಯ ಒಂದು ಆಸ್ತಿಯನ್ನು ಹೊಡೆಯ ಹುನ್ನಾರ ನಡೆಸಿದ್ದಾರೆ ಅಂತೇಳಿ ನಮಗೆ ಅನುಮಾನ ಕಾಡ್ತಾ ಇದೆ. ಇವತ್ತಿನ ಪತ್ರಿಕಾಗೋಷ್ಠಿ ಮೂಲಕ ನಾವು ಒಂದಿಷ್ಟು ಪ್ರಶ್ನೆಯನ್ನ ನಾಮಧಾರಿ ಅಭಿವೃದ್ಧಿ ಕೇಳ್ತಾ ಇದ್ದೀವಿ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತ ಇರ್ಬೋದು, ಯಾವುದೇ ರೀತಿಯ ನೆರವನ್ನು ಈ ಸಂಘದವರು ನೀಡಿರಲ್ಲ ಮತ್ತು ವೈಯಕ್ತಿಕವರು ಕೂಡ ಇವರು ಯಾವುದೇ ರೀತಿಯ ಸಹಕಾರನ ನೀಡ್ತಾ ಇಲ್ಲ. ಸೊ ಅದನ್ನೆಲ್ಲ ನಾವು ಪ್ರಶ್ನೆ ಮಾಡ್ತೀವಿ. 2021ರಲ್ಲಿ ಒಂದು ರಾಘವೇಂದ್ರ ಮಠದಲ್ಲಿ ಸಭೆ ಆಗುತ್ತೆ. ಆ ಸಂದರ್ಭದಲ್ಲಿ ನಾನು ಪ್ರಶ್ನೆ ಮಾಡ್ತೀನಿ ಅವರಿಗೆ, ತಾಲೂಕಾ ನಾಮಧಾರಿ ಅಭಿವೃದ್ಧಿ ಸಂಘ ಅಂದರೆ ಏನು? ಕೇವಲ ಸಭಾಭವನ ಕಟ್ಟೋದು ಅಷ್ಟೇನಾ, ಅಥವಾ ಅಭಿವೃದ್ಧಿ ಸಂಘದ ಒಂದು ಅರ್ಥವಾಗಿ ಇಡೀ ಸಮಾಜದ ಒಂದು ಸರ್ವತೋಮುಖವಾದಂಥ ಅಭಿವೃದ್ಧಿಯಲ್ಲಿ ತೊಡಗಿಸ್ಕೊಳ್ಳೋದು, ನೊಂದವರ ಮತ್ತು ಬಡವರ ಪಾಲಿಗೆ ಒಂದು ನೈತಿಕ ಸ್ಥೈರ್ಯವನ್ನು ತುಂಬುವಂಥ ಕೆಲಸ ಕೂಡ ಇವತ್ತು ಸಂಘದಿಂದ ಆಗಬೇಕು. ಅದು ಯಾವುದೋ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ಅದು ಕಟ್ಟಡ ಫಸ್ಟ್ ಮಾಡೋಣ, ಅದೆಲ್ಲ ಆಮೇಲೆ ನೋಡೋಣ ಅಂತ ಹೇಳ್ತಾರೆ. ಅಂದ್ರೆ ಆಗ್ತಾ ಇಲ್ಲ. ಸೊ ಇವರು ಹಂಗೆ 20 ವರ್ಷದ ನಂತರ ಈ ಕಟ್ಟಡ ಕಟ್ಕೊಂಡು ನಂತರ ಸಮಾಜದ ಕಷ್ಟ ಸುಖವನ್ನು ಅವರು ವಿಚಾರ ಮಾಡ್ತಾರೆ ಅಂತ ಆಯಿತು. ಸೊ ಇದು ಆ ಮಾತನ್ನು ಹೇಳುವಂಥದ್ದಲ್ಲ. ಅವರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ವಿದ್ಯಾರ್ಥಿಗಳಿಗೆ ಗುರುತಿಸಿ ಒಂದು ಆರ್ಥಿಕ ನೆರವು ಒಂದು ಯಾವುದೇ ರೀತಿಯ ಒಂದು ಕೆಲಸ ಕೂಡ ಸಂಘದಿಂದ ಆಗ್ತಾ ಇಲ್ಲ. ಸೊ ಕಳೆದ 10 ವರ್ಷದಿಂದ ಆಗ್ತಾ ಇದೆ, 11 ವರ್ಷದಿಂದ. ಇವರು ಯಾವುದೇ ರೀತಿಯ ಇಷ್ಟು ವರ್ಷದಲ್ಲಿ ನಾರಾಯಣ ಗುರುಗಳ ಜಯಂತ್ಯೋತ್ಸವದಲ್ಲಿ ಭಾಗವಹಿಸಿಲ್ಲ. ಕಳೆದ ವರ್ಷ ಮಾತ್ರ ಅದು ವೇದಿಕೆಗೆ ಬಂದು ಹಾಜರಾಗ್ತಾರೆ. ಸೊ ಇವತ್ತಿನವರೆಗೂ ನಾರಾಯಣ ಗುರುಗಳ ಜಯಂತ್ಯೋತ್ಸವಕ್ಕೂ ಕೂಡ ಆಗಮಿಸಿಲ್ಲ. ಹಾಗೆ 2021-22ರಲ್ಲಿ ನಾವು BSNDP ಸಂಘಟನೆಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿದಲ್ಲಿ ತಾಲೂಕಾ ನಾಮಧಾರಿ ಸಂಘದ ಅಧ್ಯಕ್ಷರಾದ ಇವರನ್ನು ಆಹ್ವಾನಿಸ್ತೀವಿ, ಪತ್ರಿಕೆಗಳು ಕೂಡ ಹಾಕಿದ್ದೀವಿ.
ಸೊ ಅವರು ಆ ಕಾರ್ಯಕ್ರಮ ಕೂಡ ಬಂದಿಲ್ಲ. ಹಾಗಾದ್ರೆ ಇವರು ತಾಲೂಕಾ ನಾಮದಾರಿ ಸಂಘದ ಅಧ್ಯಕ್ಷರಾಗಿ ಇವರ ಹಿತಾಸಕ್ತಿ ಏನು? ಸಭಾಭವನ ಮಾಡೋದು ಅಷ್ಟೇ ಎಲ್ಲವೂ ಕೂಡ ಇವರು 150 ಜನರ ಮತ ನೋಡಿ ಹಣ ಕೊಟ್ಟಿಲ್ಲ. ನಮ್ಮ ಸಮಾಜದ ಎಲ್ಲರ ಒಂದು ಹಿತಾಸಕ್ತಿಯನ್ನು ನೋಡಿಕೊಂಡು ಸಮಾಜ ದೊಡ್ಡ ಪ್ರಮಾಣದಾಗಿದೆ ಅನ್ನೋ ಕಾರಣಕ್ಕೆ ಹಣವನ್ನು ಕೊಟ್ಟಿದ್ದಾರೆ. ನಮ್ಮ ಸಮಾಜದ ಯುವಕರು ಪ್ರಶ್ನೆ ಮಾಡಿದ್ದಕ್ಕೆ ನೀವು ಬೇರೆ ಕಲ್ಯಾಣ ಮಂಟಪ ಕಟ್ಕೊಡ್ರಿ ಅಂತ ಕೇಳ್ತಾರೆ. ಅಂದರೆ ನಮ್ಮ ಸಮಾಜವನ್ನು ಹೊಡೆಯುವಂಥ ಕೆಲಸ ಇವರು ಮಾಡ್ತಾರೆ. ಹಳ್ಳಿಯಲ್ಲಿ ಮೀಟಿಂಗ್ ಮಾಡಿದ್ದೀವಿ, ಯಾರು ಕೂಡ ಹಣ ಕೊಟ್ಟಿಲ್ಲ ಅಂತ ಹೇಳಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿ ನನ್ನ ಸಮಾಜಕ್ಕೆ ಅವಮಾನ ಮಾಡ್ತಾರೆ. ನಿಮ್ಮ ಎದುರಿಗೆ ಅವರು ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ, ಅದು ವಿಡಿಯೋಸ್ಗಳು ಸಮೇತ ನಮ್ಮ ಹತ್ರ ಇದೆ. ಮೊನ್ನೆ ಅವ್ರು ಹೇಳ್ಬೋದಾಯ್ತು, ಸಮಾಜದವ್ರನ್ನೆಲ್ಲೂ ಮೀಟಿಂಗ್ ಕರಿತೀವಿ, ನಿಮ್ಮೆಲ್ಲರೂ ವಿಶ್ವಾಸ ತಗೊಳ್ತೀವಿ, ಇವರು ಸದಸ್ಯತ್ವದಲ್ಲೇ ಮಾತಾಡಬೇಕು ಅನ್ನೋದಿದ್ರೆ ದೊಡ್ಡ ಮೀಟಿಂಗ್ ಕರೆದು ಅದನ್ನು ಕೂಡ ಬಯಲು ಮಾಡ್ಬೋದಾಯ್ತು. ಇಲ್ಲ, ಸದಸ್ಯತ್ವರು ಆದರೂ ಮಾತ್ರ ಹಕ್ಕಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಆಗ್ತಿದ್ವಿ. ನಾವ್ಯಾರು ಹಣ ಕೊಡೋದಿಲ್ಲ ಅಂತ ಹೇಳಿಲ್ಲ. ಸಮಾಜದ ಯಾವುದೇ ಒಂದು ಕಾರ್ಯಕ್ರಮ, ಯಾರೇ ಟೂರ್ನಮೆಂಟ್ ಮಾಡಲಿ, ಯಾರೇ ನೌಕರರ ಸಂಘದವರು ಒಂದು ವಿದ್ಯಾರ್ಥಿ ಏನು ಪದ್ಯ ಪುರಸ್ಕಾರ ಮಾಡಲಿ, BSNDPR ಮಾಡಲಿ, ಯಾವುದೇ ನಾಮಧಾರಿ ಸಮಾಜಗಳಿಗೆ ಅನ್ಯಾಯ ಆಗಲಿ, ಯಾರು ಕೂಡ ಆರಾಮ ಇರಲಿ ಮತ್ತೊಂದಿರಲಿ, ಯಾವುದಕ್ಕೂ ಕೂಡ ಈ ಅಧ್ಯಕ್ಷರು ಭಾಗವಹಿಸೋರಲ್ಲ, ಯಾರಿಗೂ ಕೂಡ ಸಂತಾನ ಹೇಳೋರಲ್ಲ. ಹಣ ಕೊಡೋದಿಲ್ಲ ಬಿಡಿ, ಬೇಡ, ಸಾಂತ್ವನ ಕೂಡ ಹೇಳೋದಿಲ್ಲ. ಇವತ್ತು ನನ್ನ ಸಮಾಜ ಹಣ ಕೊಡಲಿಲ್ಲ ಅಂತ ಹೇಳೋ ನಾಮಧಾರಿ ಸಮಾಜದ ಅಧ್ಯಕ್ಷರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಯಾರನ್ನ ವಿಶ್ವಾಸಕ್ಕೆ ತಗೊಂಡಿದ್ದೀರಿ? ಯಾರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವು ಹಣ ಕೇಳಿದ್ದೀರಿ? ನಾಮಧಾರಿ ಸಮಾಜದ ಬಗ್ಗೆ ಅವಳಕಾರಿಯನ್ನು ಪೇಪರ್ನಲ್ಲಿ ಸ್ಟೇಟ್ಮೆಂಟ್ ಕೊಡ್ತೀರಿ, ಯಾರು ಕೂಡ ಸ್ಪಂದನೆ ಮಾಡಲಿಲ್ಲ ಅನ್ನೋದಾದರೆ ನೀವು ಯಾವ ಥರ ಮೀಟಿಂಗನ್ನು ಮಾಡಿ 3 ವರ್ಷಕ್ಕೊಂದ್ಸಲ ಅಧ್ಯಕ್ಷ ಕಮಿಟಿ ಮತ್ತು ಅಧ್ಯಕ್ಷ ಚೇಂಜ್ ಆಗಬೇಕು ಅಂತ ಇರೋದ್ರೆ ನೀವು ಯಾಕೆ ಮೀಟಿಂಗನ್ನು ಕರೆದಿಲ್ಲ? ಎಲ್ಲರನ್ನು ಕರೆದು ಹೇಳ್ಬೋದಾಯ್ತು. ನೀವು ಸದಸ್ಯತ್ವ ಆಗ ಮಾತ್ರ ಮಾತಾಡೋದಿದ್ದಂದ್ರೆ ಎಲ್ಲರೂ ಸದಸ್ಯ ಆಗ್ತಿದ್ವಿ.